ವೆಲ್ಕಮ್ ಟು ಎಕನಾಮಿಕ್ ಸ್ಟಾರ್ ಚಾನಲ್. ಕೆಸೆಟ್ 2023ರ ಸಾಲ್ವ್ಡ್ ಕ್ವಶನ್ ಪೇಪರನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ನಾನು 2023ರ ಪ್ರಶ್ನೆಪತ್ರಿಕೆಯ ಅರ್ಥಶಾಸ್ತ್ರದ ಪ್ರಶ್ನೆಪತ್ರಿಕೆ 10 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಉಳಿದ ಇನ್ನೊಂದು 10 ಪ್ರಶ್ನೆಗಳನ್ನು ನೋಡೋಣ. ನೋಡಿ, 11ನೆಯ ಒಂದು ಪ್ರಶ್ನೆ, ಯಾವುದೇ ಅಂಶವನ್ನು ಹೊಂದಿರದ ಗುಂಪನ್ನು ಹೀಗೆ ಕರೆಯಲಾಗುತ್ತದೆ. ಯಾವುದೇ ಅಂಶವನ್ನು ಹೊಂದಿರದ ಗುಂಪು ಅಂದಾಗ ಇಲ್ಲೇನಾಗುತ್ತೆ? ಗಣ. ಯಾವುದು? ಆಪ್ಷನ್ ಎ ಅನಂತ ಗಣ, ಆಪ್ಷನ್ ಬಿ ಶೂನ್ಯ ಗಣ, ಆಪ್ಷನ್ ಸಿ ಸಿಂಗಲ್ ಟೈನ್ ಗಣ, ಆಪ್ಷನ್ ಡಿ ಯೂನಿವರ್ಸಲ್ ಗಣ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದಾಗ ಶೂನ್ಯ ಗಣ. ಯಾವುದೇ ಗುಂಪು ಆ ಒಂದು ಗಣದಲ್ಲಿ ಯಾವುದೇ ಗುಂಪನ್ನು ಹೊಂದಿರುವುದಿಲ್ಲ. ಇಲ್ಲಿ ಕನ್ನಡದಲ್ಲಿ ಅದರ ಅರ್ಥ ತಿಳ್ಕೊಂಡಾಗ ಬೇರೆಯೇ ಆಗುತ್ತೆ. ಇಂಗ್ಲೀಷ್ನ ಕ್ವಶನನ್ನು ನೋಡಿದಾಗ ನಮ್ಗೆ ಸರಿಯಾಗಿ ಆ ಒಂದು ಪ್ರಶ್ನೆ ಅರ್ಥ ಆಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಇಂಗ್ಲೀಷ್ ವರ್ಷನ್ ಕಡೆ ಕಾನ್ಸಂಟ್ರೇಷನ್ ಹೆಚ್ಚು ಕೊಡಿ. ಯಾವುದೋ ಒಂದು ಪ್ರಶ್ನೆ ಅರ್ಥ ಆಗಿಲ್ಲ ಎಕ್ಸಾಮ್ ಹಾಲಲ್ಲಿ ಅಂದಾಗ ನೀವು ಸ್ವಲ್ಪನಾದರೂ ಇಂಗ್ಲೀಷ್ ಪ್ರಶ್ನೆ ಮೇಲೆ ಕಣ್ಣಾಡಿಸಿದಾಗ ಗೊತ್ತಾಗುತ್ತೆ ಇದು ಗಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅದೇ ಅಂಥೇಳಿ. ಅಂದರೆ ಕನ್ನಡದಲ್ಲಿ ಓದಿದಾಗ ಅಷ್ಟು ಸುಲಭವಾಗಿ ನಮಗೆ ಅರ್ಥ ಆಗಲ್ಲ. ಇಲ್ಲಿ ನೋಡಿ, ಯಾವುದೇ ಅಂಶನೂ ಹೊಂದಿರದ ಗುಂಪು ಅನ್ನೋದಕ್ಕಿಂತ ಗಣವನ್ನು ಅಂತ ಕೇಳಬೇಕಿತ್ತು ಅವರು. ಇಂಗ್ಲೀಷ್ನಲ್ಲಿ ಕರೆಕ್ಟ್ ಆಗಿದೆ, ಅದು ಸೆಟ್ ಅಂತ ಹೇಳಿ. ಅದೇ ರೀತಿಯಾಗಿ ಹಾಗಾಗಿ ನಾವು ಯಾವಾಗಲೂ ಏನು ಮಾಡಬೇಕು ಅಂದಾಗ ಈಗ ಅದು ತಪ್ಪ್ಯಾರ್ದು ಸರಿಯಾರ್ದು ಅನ್ನೋದಕ್ಕಿಂತ ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಲ್ಲಿ ತುಂಬಾ ಸಮಯ ಕಡಿಮೆ ಅನಿಸುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ಒಂದು ಸಾರಿ ಯಾವುದೋ ಅದ್ರ ಪ್ರಶ್ನೆ ಅರ್ಥ ಆಗ್ತಿಲ್ಲ ಅಂದರೆ ಇಂಗ್ಲೀಷ್ ವರ್ಷನಲ್ಲಿರೋ ಪ್ರಶ್ನೆಯನ್ನು ನೋಡೋದು ಒಳ್ಳೆಯದು. ಸೊ ಇದಕ್ಕೆ ಯಾವುದು ಅಂದರೆ ಶೂನ್ಯ ಗಣ. ಎರಡನೆಯ ಒಂದು ಪ್ರಶ್ನೆ, 12ನೆಯ ಪ್ರಶ್ನೆ, ಎರಡು ಪ್ರಮಾಣಗಳ ನಡುವಿನ ಸಮಾನತೆಯ ಹೇಳಿಕೆಯನ್ನು ಹೇಗೆ ಕರೆಯಲಾಗುತ್ತದೆ? ಗುರುತುಗಳು, ಕಾರ್ಯಗಳು, ಸಮೀಕರಣ, ಸೆಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಸಮೀಕರಣ. ಎರಡು ಪ್ರಮಾಣಗಳ ನಡುವಿನ ಸಮಾನತೆಯನ್ನು ಈಕ್ವೇಷನ್ ಹಾಕಿ ಈಕ್ವಲ್ ಟು ಹಾಕಿ ಬರಿತೀವಲ್ಲ, ಆ ರೀತಿ ಸಮೀಕರಣವನ್ನು ಇದನ್ನು ಈ ರೀತಿ ಸಮಾನತೆ ಇದ್ದಾಗ ನಾವೇನಂತ ಕರಿತೀವಿ? ಸಮೀಕರಣ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ 13ನೆಯ ಒಂದು ಪ್ರಶ್ನೆ, ಸಾಲುಗಳು ಮತ್ತು ಕಾಲಮ್ಗಳಲ್ಲಿ ಜೋಡಿಸಲಾದ ಅಂಶಗಳ ಆಯತಾಕಾರದ ರಚನೆ. ಡಿಟರ್ಮಿನೆಂಟ್, ಮ್ಯಾಟ್ರಿಸಸ್, ವೆಕ್ಟರ್, ಪ್ಯಾರೆಂಥಿಸಸ್. ಸೊ ಸರಿಯಾದ ಉತ್ತರ ಮ್ಯಾಟ್ರಿಸಸ್. ಇಲ್ಲಿ 13ನೇ ಪ್ರಶ್ನೆ ಏನಿದೆ ಅಂದರೆ, ಸಾಲುಗಳು ಮತ್ತು ಕಾಲಮ್ಗಳಲ್ಲಿ ಜೋಡಿಸಲಾದ ಅಂಶಗಳ ಆಯತಾಕಾರದ ರಚನೆ, ಮಾತ್ರೆಗಳು ಅಂತ ಕರಿತೀವಲ್ಲ. ಸೊ ಇದು ಮಾತ್ರೆಗಳಲ್ಲಿ ಏನಂತ ಬರುತ್ತೆ ಇಂಗ್ಲೀಷ್ನಲ್ಲಿ? ಮ್ಯಾಟ್ರಿಸಸ್ ಅಂತ ಕರೀತಾರೆ. 14ನೇ ಒಂದು ಪ್ರಶ್ನೆ, ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ಕಂಡುಹಿಡಿಯಲಾದ ವರ್ಷ. ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ಕಂಡುಹಿಡಿಯಲಾದ ವರ್ಷ 1951, 1952, 1953, 1954. ಸರಿಯಾದ ಉತ್ತರ 1951. ಅಂದರೆ ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ಕಂಡುಹಿಡಿಯಲಾದ ವರ್ಷ ಯಾವುದು ಅಂದಾಗ 1951. 15ನೆಯ ಒಂದು ಪ್ರಶ್ನೆ, ವಿಭಿನ್ನ ಸಮೀಕರಣಗಳ ಒಂದಕ್ಕಿಂತ ಹೆಚ್ಚು ಸ್ವತಂತ್ರ ವ್ಯತ್ಯಾಸಕ ಮತ್ತು ಭಾಗಶಃ ಉತ್ಪನ್ನಗಳನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಭಾಗಶಃ ಭೇದಾತ್ಮಕ ಸಮೀಕರಣ, ಆಪ್ಷನ್ ಬಿ ಸ್ವತಂತ್ರ ಸಮೀಕರಣ, ಆಪ್ಷನ್ ಸಿ ಒಟ್ಟುಗೂಡುವಿಕೆ ಸಮೀಕರಣ, ಆಪ್ಷನ್ ಡಿ ಸಾಮಾನ್ಯ ಸಮೀಕರಣ. ಸೊ ಇಲ್ಲಿ ನೋಡಿ, ವಿಭಿನ್ನ ಸಮೀಕರಣಗಳ ಒಂದಕ್ಕಿಂತ ಹೆಚ್ಚು ಸ್ವತಂತ್ರ ವ್ಯತ್ಯಾಸಕ ಮತ್ತು ಭಾಗಶಃ ಉತ್ಪನ್ನಗಳನ್ನು ಹೀಗೆ ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಭಾಗಶಃ ಭೇದಾತ್ಮಕ ಸಮೀಕರಣ ಅಂಥೇಳಿ. ಅದೇ ರೀತಿಯಾಗಿ 16ನೆಯ ಒಂದು ಪ್ರಶ್ನೆ, ಸರಳ ವಿಭಿನ್ನತೆಯಿಂದ ಜ್ಯಾಮಿತಿಯ ಆದಿಮದಿಂದ ರೂಪಿಸಲಾದ ಸಮೀಕರಣವನ್ನು ಹೀಗೆ ಕರೆಯಲಾಗುತ್ತದೆ. ಇಲ್ಲಿ ಭಾಗಶಃ ಸಮೀಕರಣ, ನಿಖರವಾದ ಭಿನ್ನತೆಯ ಸಮೀಕರಣ, ಏಕರೂಪದ ಸಮೀಕರಣ, ರಚನಾತ್ಮಕ ಸಮೀಕರಣ. ಸರಿಯಾದ ಉತ್ತರ ಆಪ್ಷನ್ ಎ ಭಾಗಶಃ ಸಮೀಕರಣ. 17ನೆಯ ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ನಾವು ಇದರ ಸಾಧನೆಗಳನ್ನು ಬಳಸುತ್ತೇವೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದರೆ ಇಲ್ಲಿ ಕೆಳಕೊಟ್ಟಿರುವಂಥ ಯಾವ ಸಾಧನಗಳನ್ನು ಬಳಸುತ್ತೇವೆ. ಸಾಧನೆಗಳು ಅನ್ನೋದಕ್ಕಿಂತ ಸಾಧನಗಳು ಕರೆಕ್ಟ್ ಆಗುತ್ತೆ ನೋಡಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ನಾವು ಇದರ ಸಾಧನಗಳನ್ನು ಬಳಸುತ್ತೇವೆ. ಆಪ್ಷನ್ ಎ ಮೈಕ್ರೋ ಆರ್ಥಿಕ ಸಿದ್ಧಾಂತ ಮಾತ್ರ, ಆಪ್ಷನ್ ಬಿ ಮ್ಯಾಕ್ರೋ ಆರ್ಥಿಕ ಸಿದ್ಧಾಂತ ಮಾತ್ರ, ಆಪ್ಷನ್ ಸಿ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡೂ ಆರ್ಥಿಕ ಸಿದ್ಧಾಂತವಲ್ಲ, ಆಪ್ಷನ್ ಡಿ ಎ ಮತ್ತು ಬಿ ಎರಡೂ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿನೇ ಆಗುತ್ತೆ. ಇಲ್ಲಿ ಸಿಯಲ್ಲಿ ಏನು ಕೇಳಿದ್ದಾರೆ ಅವರು? ಮೈಕ್ರೋ ಮತ್ತು ಮ್ಯಾಕ್ರೋ ಎರಡೂ ಆರ್ಥಿಕ ಸಿದ್ಧಾಂತವಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಇಲ್ಲಿ ಮೈಕ್ರೋ ಮತ್ತು
ಕೇವಲ ಮೈಕ್ರೋ ಮಾತ್ರ ಆಗೋದಿಲ್ಲ, ಸರಿಯಾದ ಉತ್ತರ ಮ್ಯಾಕ್ರೋ ಮಾತ್ರ ಆಗೋದಿಲ್ಲ. ಆದರೆ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡು ಆರ್ಥಿಕ ಸಿದ್ಧಾಂತವಲ್ಲ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸಿ ಕನ್ಫ್ಯೂಷನ್ ಮಾಡುತ್ತೆ. ಆಮೇಲೆ ಡಿ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಎ ಮತ್ತು ಬಿ ಎರಡು. ಅಂದಾಗ ಎ ಮತ್ತು ಬಿ ಎರಡು ಅಂದರೆ ಮೈಕ್ರೋ ಆರ್ಥಿಕ ಸಿದ್ಧಾಂತ ಮತ್ತು ಮ್ಯಾಕ್ರೋ ಆರ್ಥಿಕ ಸಿದ್ಧಾಂತ ಎರಡನ್ನು ಯಾವುಕ್ಕೆ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ. ಈ ಸಾಧನಗಳನ್ನು ಅಂದಾಗ ಮೈಕ್ರೋ ಆರ್ಥಿಕ ಸಿದ್ಧಾಂತ ಮತ್ತು ಮ್ಯಾಕ್ರೋ ಆರ್ಥಿಕ ಸಿದ್ಧಾಂತ ಎರಡನ್ನು ಬಳಸುತ್ತೇವೆ. ಅದೇ ರೀತಿಯಾಗಿ 18ನೆಯ ಒಂದು ಪ್ರಶ್ನೆ, ವ್ಯಾಪಾರದ ಅಂಶದ ದತ್ತಿ ಸಿದ್ಧಾಂತವು ಇದರೊಂದಿಗೆ ಸಂಬಂಧಿಸಿದೆ. ಆಪ್ಷನ್ ಎ ಹ್ಯಾರೋಡೋಮರ್, ಆಪ್ಷನ್ ಬಿ ಮಾರ್ಕ್ಸ್, ಆಪ್ಷನ್ ಸಿ ಮಿಲ್ಸ್, ಆಪ್ಷನ್ ಡಿ ಹೆಕ್ಸರ್ ವೋಯ್ಲಿನ್. ಸರಿಯಾದ ಉತ್ತರ ಹೆಕ್ಸರ್ ವೋಯ್ಲಿನ್. ಯಾವ ಸಿದ್ಧಾಂತ? ವ್ಯಾಪಾರದ ಅಂಶದ ದತ್ತಿ ಸಿದ್ಧಾಂತ. ಅದೇ ರೀತಿಯಾಗಿ 19ನೆಯ ಒಂದು ಪ್ರಶ್ನೆ, ಪರಿಪೂರ್ಣ ಅಡ್ವಾಂಟೇಜ್ ಮಾದರಿಯನ್ನು ಅಭಿವೃದ್ಧಿಪಡಿಸಿದವರು. ಯಾರು ಈ ಮಾದರಿಯನ್ನು ಅಭಿವೃದ್ಧಿಪಡಿಸಿದರು? ರಿಕಾರ್ಡೋ, ಆಡಮ್ ಸ್ಮಿತ್, ಜೆ.ಎಸ್. ಮಿಲ್, ಹೆಬರ್ಲರ್. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಆಡಮ್ ಸ್ಮಿತ್. ಯಾವುದು? ಪರಿಪೂರ್ಣ ಅಡ್ವಾಂಟೇಜ್ ಮಾದರಿ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂದಾಗ ಆಡಮ್ ಸ್ಮಿತ್. ಅದೇ ರೀತಿಯಾಗಿ 20ನೆಯ ಒಂದು ಪ್ರಶ್ನೆ, ಪಾವತಿಗಳ ಬ್ಯಾಲೆನ್ಸ್ ಯಾವಾಗಲೂ ಸಮತೋಲನದಲ್ಲಿರಬೇಕು, ಏಕೆಂದರೆ ಆಪ್ಷನ್ ಎ ಅದೃಶ್ಯ ಸಾಲಗಳು ವ್ಯಾಪಾರ ಕೊರತೆಯನ್ನು ರದ್ದುಗೊಳಿಸುತ್ತದೆ. ಆಪ್ಷನ್ ಬಿ ಆಮದುಗಳು ಯಾವಾಗಲೂ ರಫ್ತಿಗೆ ನೋಡಿ, ಆಮದುಗಳು ಯಾವಾಗಲೂ ರಫ್ತಿಗೆ ಸಮಾನವಾಗಿರುತ್ತದೆ. ಆಪ್ಷನ್ ಸಿ ಲೆಕ್ಕ ಪರಿಶೋಧಕ ಒಪ್ಪಂದದಿಂದಾಗಿ. ಆಪ್ಷನ್ ಡಿ ದೇಶವು ಏನನ್ನು ಪಡೆಯುತ್ತದೆಯೋ ಅದನ್ನು ಪಾವತಿಸಬೇಕು ಅಥವಾ ಉಳಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅದೃಶ್ಯ ಸಾಲಗಳು ವ್ಯಾಪಾರ ಕೊರತೆಯನ್ನು ರದ್ದುಗೊಳಿಸುತ್ತದೆ. ಪ್ರಶ್ನೆ ಇನ್ನೊಂದ್ಸತಿ ನೋಡಿ, ಪಾವತಿಗಳ ಬ್ಯಾಲೆನ್ಸ್ ಯಾವಾಗಲೂ ಸಮತೋಲನದಲ್ಲಿರಬೇಕು, ಯಾಕಂದರೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಅದೃಶ್ಯ ಸಾಲಗಳು ವ್ಯಾಪಾರ ಕೊರತೆಯನ್ನು ರದ್ದುಗೊಳಿಸುತ್ತವೆ, ಆ ಕಾರಣಕ್ಕಾಗಿ ಪಾವತಿಗಳ ಬ್ಯಾಲೆನ್ಸ್ ಯಾವಾಗಲೂ ಸಮತೋಲನದಲ್ಲಿರಬೇಕು ಅನ್ನೋ ಒಂದು ಆನ್ಸರ್ ಕರೆಕ್ಟ್ ಆಗುತ್ತೆ. ಈ ರೀತಿಯಾಗಿ ನಾನು ಇಲ್ಲಿ ಒಟ್ಟು 10 ಪ್ರಶ್ನೆಗಳು, ಅಂದರೆ ಇಲ್ಲಿಗೆ 20 ಪ್ರಶ್ನೆಗಳು 2023ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ಅರ್ಥಶಾಸ್ತ್ರದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಒಟ್ಟು 20 ಪ್ರಶ್ನೆಗಳು ಕಂಪ್ಲೀಟ್ ಆದವು. ಮುಂದಿನ ತರಗತಿಯಲ್ಲಿ ಉಳಿದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಇವುಗಳನ್ನು ನೀವು ಈ ವಿಡಿಯೋನ 2-3 ಸರಿ ನೋಡಿದಾಗ ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ.